ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ. ಅದು ನನಗೆ ಇವತ್ತಿಗೂ ಅಲ್ಲ, ನಾನು ಕೊನೆಗೆ ಉಸಿರುವರೆಗೂ ನನಗೆ ಪಾಠ ಆಗಿರುವಂಥದ್ದು. ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕೋ, ಬೇರೆದವ್ರಂಗೆ ಬದುಕಬೇಡ. ಕಾಡಲ್ಲಿ ಜೇನು ಹುಳ ಇದೆ, ಹಾರ್ಕೊಂಡು ಹೋಗುತ್ತೆ, ಮೈಲ್ಗಟ್ಟಲೆ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ ಅದು? ಹೂವೇ ಹುಡ್ಕೊಂಡು ಹೋಗೋದು. ಮತ್ತೇನು ಹುಡ್ಕಲ್ಲ, ಅದು ಹೂವನ್ನೇ ಹುಡ್ಕೊಂಡು ಹೋಗುತ್ತೆ. ಆ ಹೂವಿನ ಬಣ್ಣ ತಗೊಳ್ಳಲ್ಲ, ಅದರ ವಾಸನೆ ತಗೊಳ್ಳಲ್ಲ, ಅದರ ರೂಪ ಕೆಡಿಸಲ್ಲ. ಒಳಗಡೆ ಹೋಗಿ ಒಂದು ಹನಿ ಅಮೃತ ತೊಗೊಂಡು ಬಂದು ಸ್ಟೋರ್ ಮಾಡಿ ತನಗೋ ಇನ್ಯಾರಿಗೂ ಕೊಟ್ಟು ಹೋಗ್ಬಿಡುತ್ತೆ. ಅಲ್ಲಿ ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತು ನಾರ್ತಾ ಇದೆ ಕಾಡಲ್ಲಿ, ತಪ್ಪಿ ಕೂಡ ಜೇನು ಹುಳ ಅಲ್ಲಿ ಹೋಗಲ್ಲ. ಅದು ಹೋಗೋದು ಹೂವಿಗೆ ಹೋಗೋದು. ನಮ್ಮ ಜೀವನದಲ್ಲೂ ಕೂಡ ಸತ್ತ ಎಮ್ಮೆಗಳು ಬೇಕಾದಷ್ಟಿದ್ದಾವೆ, ಆದರೆ ಅಲ್ಲಲ್ಲಿ ಹೂಗಳಿದ್ದಾವೆ. ನಾವು ಹುಡ್ಕೊಂಡು ಹೋಗಬೇಕಾದ್ದು ಹೂವನ್ನೇ ಹುಡ್ಕೊಂಡು ಹೋಗ್ಬೇಕಲ್ವ? ಯಾಕೆ ಎಮ್ಮೆ ಹುಡ್ಕಾಡ್ಬೇಕು ನಾನು? ಅದಕ್ಕೆ ನನಗೆ ಕರುಣಾಳ ಬಾಬಳಿಕೆ ಬರೀಬೇಕಾದಾಗ ನನಗನ್ನಿಸಿದ್ದು, ಜಗತ್ತಲ್ಲಿರುವಂಥ ಹೂವನ್ನೆಲ್ಲ ಹುಡ್ಕೋಣ, ಎಲ್ಲ ಹೂ ಹುಡ್ಕೋಣ, ಆ ಹೂವಲ್ಲಿರುವಂಥ ಅಮೃತ ಹಿಡ್ಕೊಂಬರೋಣ, ಒಂದು ಕಡೆ ಗಟ್ಟಿ ಮಾಡಿ ಯಾರಿಗಾದರೂ ಕೊಡೋಣ. ನಾವು ಹೋದ್ಮೇಲೆ ಒಂದು ಇರಲಿ, ಎಲ್ಲ ಓದಲಿ, ಒಂದು ಒಳ್ಳೇದು. ಯಾರಿಗೂ ಒಂದು ಸಲ ಓದಿದಾಗ ಜೀವನಕ್ಕೆ ಹಾಯ್ ಅನಿಸಿ ಎಷ್ಟು ಚೆನ್ನಾಗಿದೆಯಲ್ಲ ಇದು, ನನ್ನ ಜೀವನಕ್ಕೆ ಹೊಂದುತ್ತದೆ ಅಂದರೆ ಆ ಬರೆದದ್ದು ಸಾರ್ಥಕ ಆಯಿತು ಅನಿಸುತ್ತೆ ನನಗೆ ಅದು ಅನಿಸಿದ್ದು. ಅದಕ್ಕೆ